ನಮಸ್ಕಾರ ವೀಕ್ಷಕರೇ, ಇವತ್ತು ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೀನಿ. ಅದಂತಂದರೆ ಮನೆಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಬಹಳ ಈಸಿಯಾಗಿ ಅಡುಗೆ ಮನೆಯಲ್ಲಿ ಅಂತಹ ಸಿಗುವಂಥ ಒಂದು ಒಳ್ಳೆಯ ಅದ್ಭುತ ಪರಿಣಾಮಕಾರಿಯಾಗಿರುವಂಥ ಕೀಟನಾಶಕ. ಆ ಕೀಟನಾಶಕ ಯಾವುದು ಅಂತಂದರೆ ಬೇಕಿಂಗ್ ಸೋಡಾ, ತಿನ್ನೋ ಸೋಡಾ ಅಂತ ನಾವು ಕರಿತೀವಲ್ಲ ಅದು. ಅದರ ಸೈಂಟಿಫಿಕ್ ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ಅಂತ. ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಬಹಳ ಕಡಿಮೆ ಖರ್ಚಿರುತ್ತೆ ಐತಿ. ಹಾಗೆ ಇದನ್ನು ಜಾಸ್ತಿ ಈಸಿಯಾಗಿ ಮನೆಯಲ್ಲೂ ಸಿಕ್ಬಿಡುತ್ತೆ. ಆಮೇಲೆ ಇದನ್ನು ಉಪಯೋಗಿಸೋ ರೀತಿಯೂ ಬಹಳ ಸುಲಭ. ಆಮೇಲೆ ಇದರಿಂದ ಉಪಯೋಗಗಳಂತೂ ಬಹಳಷ್ಟಿದೆ. ಇಷ್ಟೆಲ್ಲ ಉಪಯೋಗ ಇದನ್ನು ಇರುವಂತಹ ಬೇಕಿಂಗ್ ಸೋಡಾನ ಹೇಗೆ ಯೂಸ್ ಮಾಡಬೇಕು, ಇದರಿಂದ ಯಾವ ರೀತಿಯ ಉಪಯೋಗ ಇದೆ ಅಂತ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡ್ತೀನಿ. ಹಾಗಾದರೆ ಇದರ ಬಗ್ಗೆ ಮಾಹಿತಿ ನೀಡೋಕ್ಕೂ ಮುಂಚೆ ನಿಮಗೊಂದು ರಿಕ್ವೆಸ್ಟ್. ನನ್ನ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಯಾರಾದರೂ ಇದು ಉಪಯೋಗ ಆದರೆ ನನಗದಕ್ಕೆ ಖುಷಿ ಆಗ್ತದೆ. ಈ ವಿಡಿಯೋದಲ್ಲಿ ನಿಮಗೆ ಸೋಡಿಯಂ ಬೈಕಾರ್ಬೋನೇಟ್ ಬೇಕಿಂಗ್ ಸೋಡಾನ ಹೇಗೆ ಉಪಯೋಗಿಸ್ಕೋಬೇಕು ಹಾಗೂ ಇದರಿಂದ ಏನೇನು ಪರಿಣಾಮ ಬೀರುತ್ತೆ ಅನ್ನೋದು ಪ್ರತಿಯೊಂದನ್ನು ಹೇಳ್ತೀನಿ. ಮೊದಲು ಇದರದ ಉಪಯೋಗಗಳನ್ನು ನೋಡ್ಕೊಂಡು ಬಿಡೋಣ. ಆವಾಗಲೇ ನಿಮಗೆ ಇದ್ರ ಬಗ್ಗೆ ನಾವು ಉಪಯೋಗಿಸ್ಕೋಗೋ ಬೇಡವೋ ಅನ್ನೋದು ನೀವೇ ತೀರ್ಮಾನ ಮಾಡ್ತೀರಿ. ಯಾಕಂದರೆ ಅಷ್ಟು ಬಹಳಷ್ಟು ಇದರದ್ದು ಅದ್ಭುತವಾದ ಪರಿಣಾಮಗಳು ಇರ್ತಾವೆ. ಇದು ಒಂದನೇದು ಅಂತಂದರೆ ಇದು ಒಳ್ಳೆ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಪಾಚಿ ಫಂಗಲ್ ಡಿಸೀಸಸ್ಗಳು ಏನು ಬರ್ತಿರ್ತಾವಲ್ಲ ಅದು ಮಾತ್ರ ಇದು ಬಹಳ ಒಳ್ಳೆಯ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ. ಯಾವುದು ಅಂತಂದರೆ ಪೌಡ್ರಿ ಮಿಲ್ಡೋ ಹಾಗೂ ಬ್ಲ್ಯಾಕ್ ಸ್ಪಾಟ್ಸ್ ಬರ್ತಿರ್ತಾವಲ್ಲ ಆ ಥರ ಕೀಟಗಳು ಇರೋ ಹಾಗೆ ಇದು ನೋಡ್ತೈತಿ. ಅಕಸ್ಮಾತ್ ಇದನ್ನು ನಾವು ಕ್ಯೂರಾಗಿ ಯೂಸ್ ಮಾಡೋದಕ್ಕಿಂತ ಪ್ರಿಕಾಷನರಿ ಯೂಸ್ ಮಾಡೋದಂತೂ ಬಹಳ ಒಳ್ಳೆಯದು. ಇದು ಮುಂಚೆನೇ ನಾವು ಇನ್ನೇನು ಬರ್ತಾವು ಅಂತ ಅನಿಸಿದ್ರೆ ಅಥವಾ ನೀವು ಒಂದು ಸ್ವಲ್ಪ ಭಾಗದಲ್ಲಿ ನೀವು ನೋಡಿದ್ರಿ ಅಂದರೆ ಆಗಲೇ ನೀವು ಈ ಸೋಡಾ ಪುಡಿಯನ್ನು ಯೂಸ್ ಮಾಡೋದ್ರಿಂದ ನೀವು ಅದನ್ನು ತಡೆಗಟ್ಟಬಹುದು. ಈಗಾಗಲೇ ಆಗಿದ್ರೂ ಕೂಡ ಅದರ ಮೇಲೆ ಕೂಡ ನೀವು ಸೋಡಾ ಪುಡಿಯನ್ನು ಸಿಂಪಡಿಸೋದ್ರಿಂದ ನೀವು ಇದನ್ನು ತಡೆಗಟ್ಟಬಹುದು. ಯಾಕಂತಂದರೆ ಇದು ಮಣ್ಣಿನ ಲೆವೆಲ್ನಲ್ಲಿರೋ pH ಲೆವೆಲ್ನ ಹೆಚ್ಚು ಮಾಡೋದ್ರಿಂದ ಆ ಹುಳುಗಳು ಇಂಥ ಜಾಗದಲ್ಲಿ ಉತ್ಪತ್ತಿ ಆಗದಿರೋ ಹಾಗೆ ವಾತಾವರಣ ನಿರ್ಮಾಣ ಮಾಡಿಬಿಡುತ್ತೆ. ಹಾಗಾಗಿ ಈ ಥರ ಫಂಗಲ್ ಡಿಸೀಸಸ್ಸು ಬರೋದೇ ಇಲ್ಲ. ಆಮೇಲೆ ಎಲೆಗಳನ್ನು ತಿನ್ನುವಂಥ ಕೀಟಗಳನ್ನು ಇದು ತಡೆಗಟ್ಟುತ್ತೆ. ಇದು ಅತ್ಯದ್ಭುತವಾಗಿ ನ್ಯಾಚುರಲ್ ಇನ್ಸೆಕ್ಟ್ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಕ್ಯಾಬೇಜಿಗೆ ತಗುಲುವಂಥ ಹುಳುಗಳನ್ನು ಇದಕ್ಕೆ ಸಾಯಿಸುತ್ತೆ. ಹಾಗಾಗಿ ಕ್ಯಾಬೇಜ್ಗಳ ಮೇಲೆ ಬೇಕಿಂಗ್ ಸೋಡಾ ಉದುರಿಸೋದ್ರಿಂದ ನಿಮಗೆ ಒಳ್ಳೆಯ ಪರಿಣಾಮ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಇರುವೆಗಳ ಕಾಟದಿಂದ ಸಹಿತ ಮುಕ್ತಿ ಹೊಂದಬಹುದು ಇದನ್ನು. ಆಮೇಲೆ ಸ್ಲಗ್ಸ್ ಕ್ರಿಮಿಗಳು ಕೂಡ ಇದರಿಂದ ಸಾಯ್ತಾವೆ. ಇಷ್ಟೆಲ್ಲ ಒಳ್ಳೆಯ ರೀತಿಯಲ್ಲಿ ಕೀಟನಾಶಕವಾಗಿ ನಿಮಗೆ ಇದು ಬೇಕಿಂಗ್ ಸೋಡಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮತ್ತಂದ್ರೆ ಮೂರನೇದಂತಂದರೆ ನಿಮಗೆ ಬೇಡವಾದ ಕಳೆಗಳಿಂದ ಇದನ್ನು ಮುಕ್ತಿ ಪಡಿಬಹುದು. ನೀವು ಬೇಡವಾಗಿರೋ ಕಳೆಗಳ ಮೇಲೆ ಇದನ್ನು ಸಿಂಪಡಿಸೋದ್ರಿಂದ ಅದರ ಬೆಳವಣಿಗೆ ಕುಂಠಿತವಾಗಿ ಆ ಜಾಗದಲ್ಲಿ ನಿಮಗೆ ಕಳೆಗಳು ಬೆಳೆದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇನ್ನು ಸಂದುಗಳಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಬೇಡದೇ ಇರೋ ಕಳೆಗಳು ಬೆಳಿತಾವೆ ಅಂತಂದರೆ ಅಲ್ಲೆಲ್ಲ ನೀವು ಬೇಕಿಂಗ್ ಸೋಡಾನ ಸಿಂಪಡಿಸೋದ್ರಿಂದನೂ ಸಹಿತ ಅದನ್ನು ನೀವು ನಿಯಂತ್ರಿಸ್ಬೋದು. ಇವಿಷ್ಟಲ್ಲದೆ ಬೇರೆ ಉಪಯೋಗಗಳು ಕೂಡ ಇದ್ದಾವೆ ನಮ್ಮ ಪ್ಲ್ಯಾಂಟ್ಸಿಗೆ. ಅಂತಂದರೆ ಇದನ್ನು ಗೊಬ್ಬರ ಮಾಡುವಾಗ ಇದು ನಾವು ಮನೇಲಿ ಇದನ್ನು ಮಾಡ್ತೀವಲ್ಲ, ಸಾವಯವ ಗೊಬ್ಬರ ಮಾಡ್ತಿರ್ತೀವಲ್ಲ, ಆವಾಗ ಕೆಟ್ಟ ವಾಸನೆ ದುರ್ನಾತ ಬರ್ತಾ ಇರುತ್ತೆ. ಆವಾಗ ನೀವು ಈ ಬೇಕಿಂಗ್ ಸೋಡಾನ ಅದ್ರ ಮೇಲೆ ಸಿಂಪಡಿಸೋದ್ರಿಂದ ಆ ವಾಸನೆಯಿಂದ ಸಹಿತ ನೀವು ತಡೆಗಟ್ಟಬಹುದು. ಆಮೇಲೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದನ್ನು ಟೊಮೆಟೊ ಬೆಳವಣಿಗೆ ಆಗಲಿಕ್ಕೆ ಇದು ಅತ್ಯದ್ಭುತವಾಗಿ ಕೆಲಸ ಮಾಡ್ತೈತಿ. ಯಾಕಂದ್ರೆ ಇದು ಮಣ್ಣಿನಲ್ಲಿರೋ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡ್ತೈತಿ, pH ಲೆವೆಲ್ನ ಸರಿಯಾಗಿ ಮಾಡ್ತೈತಿ. ಅದರಿಂದ ಟೊಮೆಟೊ ಬೆಳೆಗಳು ಬಹಳ ಚೆನ್ನಾಗಿ ಬೆಳಿತಾವೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇಂಡೋರ್ ಆ್ಯಂಡ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ಗೆ ಇವನ್ನ ದೊಡ್ಡ ದೊಡ್ಡ ಎಲೆಗಳು ಇರ್ತಾವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡೋದಕ್ಕೂ ಸಹಿತ ಈ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಅವು ಶೈನಿ ಆಗ್ತಾವೆ, ಹಾಗೆ ಎಲೆಗಳು ಸಮೃದ್ಧವಾಗಿ ಹಸಿರಾಗಿ ಚೆನ್ನಾಗಿ ಬೆಳಿತಾವೆ. ಮತ್ತು ಇನ್ನೂ ಒಂದಿಷ್ಟು ಜನ ಅಂದರೆ ಇವು ಹೂಗಳನ್ನು ಸಾಕಷ್ಟು ಬಿಡ್ತಾವೆ. ಈ ಬೇಕಿಂಗ್ ಸೋಡಾ ಉಪಯೋಗಿಸೋದ್ರಿಂದ ಹೂಗಳ ಬೆಳವಣಿಗೆ ಜಾಸ್ತಿ ಆಗ್ತೈತಿ, ಮೊಗ್ಗುಗಳು ಜಾಸ್ತಿ ಬಿಡ್ತಾವೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದನ್ನು ವಾಸ್ನಲ್ಲಿ ನೀವು ಹೂ ಕಟ್ ಮಾಡಿ ಅಲಂಕಾರಿಕವಾಗಿ ನೀವು ಜೋಡಿಸಿರ್ತೀರಲ್ಲ, ಆ ಹೂಗಳು ಬಹಳ ಸಮಯದವರೆಗೆ ತಾಜಾ ಆಗಿರಬೇಕು, ಅವನ್ನ ಬಹಳ ಫ್ರೆಶ್ಶಾಗಿ ಕಾಣಬೇಕು ಅಂತ ನಿಮಗೆ ಅನ್ನಿಸ್ತು ಅಂತಂದರೆ ಅದಕ್ಕೆ ಆ ನೀರಿನಲ್ಲಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋದ್ರಿಂದನೂ ಸಹಿತ ನೀವು ಇದನ್ನು ಈ ಹೂಗಳನ್ನು ಫ್ರೆಶ್ಶಾಗಿ ಇಟ್ಕೋಬೋದು. ಆದರೆ ಇದನ್ನು ಬಹಳ ವಿಚಾರ ಮಾಡಿ ಬಳಸಬೇಕು. ಇದನ್ನು ಅತಿಯಾಗಿ ಬಳಸೋದ್ರಿಂದನೂ ಸಹಿತ ಮಣ್ಣಿನಲ್ಲಿರೋ ಸೋಡಿಯಂ ಲೆವೆಲ್ ಬಹಳ ಹೆಚ್ಚಾಗಿ ಇದು ನಮ್ಮ ಮಣ್ಣಿಗೆ ಹಾನಿಕಾರಕ ಆಗುತ್ತೆ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ
ಸರಿಯಾದ ರೀತಿಯಲ್ಲಿ ಬಳಸಿದರೆ ಇದು ಅತ್ಯದ್ಭುತವಾದ ಕೀಟನಾಶಕವಾಗಿ ಯೂಸ್ ಮಾಡಬಹುದು. ಈಗ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಫಸ್ಟು ನೀವು ಈಗ ಆಲ್ರೆಡಿ ಎಫೆಕ್ಟ್ ಆಗಿದೆ, ಹುಳುಗಳು ಬಂದಿದ್ದೀವಿ ಅಂತಂದರೆ ಅದರ ಮೇಲೆ ಡೈರೆಕ್ಟಾಗಿ ಬೇಕಿಂಗ್ ಸೋಡಾನ ಅದು ಯಾವುದಾದ್ರು ಒಂದು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ಬೇಕಿಂಗ್ ಸೋಡಾನೇ ನೀವು ಸ್ಪ್ರೇ ಮಾಡಬಹುದು, ಯಾವುದೂ ತಪ್ಪಿಲ್ಲ. ಆದರೆ ಅತಿಯಾಗಿ ಮಾಡಬೇಡಿ, ಬಹಳ ಲಿಮಿಟ್ನಲ್ಲಿ ಮಾಡಿ. ಮತ್ತು ಇನ್ನೊಂದು ಅಂತಂದರೆ 1 ಲೀಟರ್ ನೀರಿಗೆ 1 ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ಲಿಕ್ವಿಡ್ ಸೋಪ್ ಎರಡನ್ನೂ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸರಿಯಾದಕ್ಕೆ ಸ್ಪ್ರೇ ಬಾಟಲ್ನೆಲ್ಲ ಹಾಕಿ ಎಲೆಗಳ ಮೇಲೆ ಅಫೆಕ್ಟೆಡ್ ಏರಿಯಾದ ಮೇಲೆ ನೀವು ಅದನ್ನು ಸ್ಪ್ರೇ ಮಾಡೋದ್ರ ಮೂಲಕನೂ ಸಹಿತ ಕೀಟಗಳಿಂದ ನೀವು ಮುಕ್ತಿ ಹೊಂದಬಹುದು. ಆಮೇಲೆ ಇದನ್ನು ಇರುವೆಗಳಿದ್ದಲ್ಲಿ ನೀವು ಬೇಕಿಂಗ್ ಸೋಡಾ 1 ಸ್ಪೂನ್ ಸಕ್ಕರೆ ಪುಡಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನು ಆ ಗಿಡದ ಸುತ್ತರ್ದ ಹಾಕೋದ್ರಿಂದ ಫಸ್ಟು ಸಕ್ಕರೆಯಿಂದ ಇರುವೆಗಳು ಅಟ್ರಾಕ್ಟ್ ಹಾಕೋವು. ಅವು ಬಂದು ತಿಂದಾಗ ಅದ್ರ ಜೊತೆ ಅವ್ರ ಹೊಟ್ಟೆಗೆ ಹೋಗೋ ಸೋಡಾದಿಂದಾಗಿ ಅವು ಸಾಯತ್ವೆ. ಹಾಗಾಗಿ ನೀವು ಇರುವೆಗಳು ಇವನ್ ಮನೇಲಿ ಕೂಡ ನಿಮಗಿತ್ತು ಅಂತಂದರೆ ಈ ಇರುವೆಗಳನ್ನು ತಡೆಗಟ್ಟಬೇಕು ಅಂತಂದರೆ ಸಕ್ಕರೆ ಪೌಡರ್ ಹಾಕಿ ಆ ಇರುವೆಗಳು ಬರುವಂಥ ಜಾಗದಲ್ಲಿ ನೀವು ಹಾಕಿದ್ರಿಂದ ಅವು ಸಹಿತ ಸಾಯ್ತಾವೆ. ಆದ್ದರಿಂದ ಸಹಿತ ನೀವು ಮುಕ್ತಿಯನ್ನು ಪಡಿಬಹುದು. ಮಣ್ಣಿನಲ್ಲಿರೋ ಆ್ಯಸಿಡಿಕ್ ಪ್ರಮಾಣ ಸಮಾನವಾಗಿ ನ್ಯೂಟ್ರಲೈಸ್ ಮಾಡೋದರಿಂದ ನಿಮ್ಮ ಗಿಡಗಳ ಪೋಷಕಾಂಶನೂ ಜಾಸ್ತಿ ಆಗ್ತೈತಿ. pH ಲೆವೆಲ್ನ ಹೆಚ್ಚಿಗೆ ಮಾಡೋದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ಗಿಡಗಳು ಚೆನ್ನಾಗಿ ಸಮೃದ್ಧವಾಗಿ ಬೆಳೀಲಿಕ್ಕೂ ಸಹಿತ ಇದು ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಇದನ್ನು ಹೆಚ್ಚಾಗಿ ಉಪಯೋಗಿಸುವುದು ಕೀಟನಾಶಕವಾಗಿ ಯೂಸ್ ಮಾಡ್ತಾರೆ. ಹಾಗಾಗಿ ಇದರ ಅತ್ಯದ್ಭುತ ಒಳ್ಳೆಯ ಪರಿಣಾಮಕಾರಿಯಾಗಿರುವ ಕೀಟನಾಶಕ ಅಂತಂದರೆ ಮನೆಯಲ್ಲಿ ಅತಿ ಈಸಿಯಾಗಿ ಸಿಗುವಂಥದ್ದು ಅಂತಂದರೆ ಈ ನಮ್ಮ ಬೇಕಿಂಗ್ ಸೋಡಾ. ಇದನ್ನು ಉಪಯೋಗ ಮಾಡಿ ನೋಡಿ. ಹಾಗೆ ಇದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಕ್ತು ಅಂತಂದರೆ ನಾನು ಈ ವಿಡಿಯೋ ಮಾಡಿದ್ದಲ್ಲಿ ಸಾರ್ಥಕ ಇರ್ತದೆ. ಹಾಗೆ ನಿಮಗೇನಾದರೂ ಇದರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಉತ್ತರ ಕೊಡ್ತೀನಿ. ನಮಸ್ಕಾರ.